ಆತ್ಮೀಯರೇ ನಮಸ್ಕಾರ. ನಾನು ಅರ್ಜುನ್ ಆರ್ ಮಲ್ಲೇವಾಡಿ, ಸಹ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಕಂಚಿ, ತಾಲೂಕಾ ಶಿಂದಗಿ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಪ್ರತಿ ಮತವೂ ಅಮೂಲ್ಯ, ಯಾವೊಬ್ಬ ಮತದಾರನೂ ಕೂಡ ಮತದಾನದಿಂದ ಹೊರಗುಳಿಯಬಾರದು ಎಂಬ ತಾತ್ವಿಕ ಹಿನ್ನೆಲೆಯಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮತದಾರರ ಸಾಕ್ಷರತಾ ಕ್ಲಬ್ ರಚನೆ ಮಾಡಲು ನಿರ್ದೇಶಿಸಿರುವ ಪ್ರಯುಕ್ತ ಶಾಲಾ ಕಾಲೇಜುಗಳಲ್ಲಿ ELCಯನ್ನು ಹೇಗೆ ನೋಂದಾಯಿಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ELC ಎಂದರೆ ಎಲೆಕ್ಟ್ರಾಲ್ ಲಿಟ್ರಸಿ ಕ್ಲಬ್. ಇದನ್ನು ಹೇಗೆ ನೋಂದಾಯಿಸುವುದು ನಾವು ಆನ್ಲೈನ್ ಮೂಲಕ ಮೊಬೈಲ್ನಲ್ಲಿ ಅಂತಂದರೆ, ಮೊದಲನೇದಾಗಿ ನಾವು ಕ್ರೋಮನ್ನು ಓಪನ್ ಮಾಡಿದಾಗ ನಮಗೆ ಸರ್ಚ್ ಎಂಜಿನ್ ಬಾರ್ನಲ್ಲಿ ಸ್ವೀಪ್ ಎಂದು ಟೈಪ್ ಮಾಡಿ, SVEEP ಅಂಥೇಳಿ ಅದನ್ನು ಸರ್ಚ್ ಕೊಡಿ. ಆಗ ಮೊದಲನೇ ಒಂದು ಆಯ್ಕೆ ಇಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿ. ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಾಲ್ ಪಾರ್ಟಿಸಿಪೇಷನ್ ಅಂದರೆ ನಾವು ಅದನ್ನು ಸ್ವೀಪ್ ಅಂತ ಕರಿತೇವೆ. ಮೊದಲನೇ ಆಯ್ಕೆಯನ್ನು ಓಪನ್ ಮಾಡಿ. ಆಗ ಈ ಥರನಾಗಿ ಪೇಜ್ ಓಪನ್ ಆಗುತ್ತೆ. ಅದರ ಒಂದು ಬಲಭಾಗದ ಮೇಲ್ಭಾಗದ ಮೂಲೆಯಲ್ಲಿ 3 ಗೆರೆಗಳಿವೆ. ಅದರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಅಲ್ಲಿ ಕ್ಲಬ್ಸ್ ಅಂತ ಇದೆ ನೋಡಿ. ಹೋಮ್ ಪೇಜ್, ಇನಿಷಿಯೇಟಿವ್, ಗ್ಯಾಲರಿ, ಅಬೌಟಸ್, ರಿಸೋರ್ಸ್, ಕ್ಲಬ್ಸ್, ಕ್ಯಾಲೆಂಡರ್, ECI ಹೋಮ್ ಅಂತ ಇದೆ. ಕ್ಲಬ್ಸ್ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಆಗ ಮತ್ತೆ ನಮಗೆ 4 ಆಪ್ಷನ್ಸ್ಗಳು ಇಲ್ಲಿ ಬರ್ತವೆ. ಎಲೆಕ್ಟ್ರಾಲ್ ಲಿಟ್ರಸಿ ಕ್ಲಬ್ ಅಂತ ಇದೆ, ಚುನಾವ್ ಪಾಠಶಾಲಾ ಅಂತಿದೆ, ವೋಟರ್ ಅವೇರ್ನೆಸ್ ಫೋರಮ್ ಅಂತಿದೆ, ಕ್ವಿಜ್ಜಸ್ ಅಂತ ಇದೆ. ನಾವು ಮೊದಲನೇ ಆಯ್ಕೆಯನ್ನು ಎಲೆಕ್ಟ್ರಾಲ್ ಲಿಟ್ರಸಿ ಕ್ಲಬ್ಬನ್ನು ಆಯ್ಕೆಯನ್ನು ಮಾಡಿಕೊಳ್ಳಿ. ಆಗ ಇದನ್ನು ಸ್ಕ್ರಾಲ್ ಮಾಡ್ತಾ ಹೋಗಿ ಕೆಳಗಡೆ. ಇಲ್ಲಿ ಕಾಣುತ್ತೆ ನೋಡಿ, ರಿಜಿಸ್ಟರ್ ಯುವರ್ ಸ್ಕೂಲ್ ಆರ್ ಕಾಲೇಜ್ ಅಂತಕ್ಕಂಥದ್ದು. ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ನಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ರಿಕ್ವೆಸ್ಟ್ ಫಾರ್ ಕ್ರಿಯೇಟಿಂಗ್ ಎ ಕ್ಲಬ್ ಅಂತೇಳಿ. ಇಲ್ಲಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಮೊದಲನೇದು. ಓಕೆ, ಈಗ ಅಡ್ರೆಸ್ಸನ್ನು ತಾವು ಹಾಕಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡು, ಸ್ಟೇಟು, ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ. ಡಿಸ್ಟಿಕ್ ಯಾವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ವಿಜಯಪುರ ಅಂತಿದೆ. ಅದಾದಮೇಲೆ ನೇಮ್ ಆಫ್ ರಿಕ್ವೆಸ್ಟ್ ಅಂತ ಇದೆ. ಇಲ್ಲಿ ತಾವು ಹೆಡ್ ಮಾಸ್ಟರ್ ಹೆಸರಿಗಾದರೂ ಕೂಡ ತಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಬಹುದು, ಅಥವಾ ಸೋಷಿಯಲ್ ಸೈನ್ಸ್ ಶಿಕ್ಷಕರಾಗಿರ್ತಕ್ಕಂಥ ತಾವು ಸಹ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾನಿಲ್ಲಿ ನಮ್ಮ ಶಾಲೆಯ ಹೆಡ್ ಮಾಸ್ಟರ್ ಹೆಸರಿನ ಮೂಲಕ ನಾನು ಹೆಸರನ್ನು ನೋಂದಾಯಿಸ್ಕೊಳ್ತೇನೆ. ಇಲ್ಲಿ ಇಮೇಲ್ ಅಂತ ಇದೆ, ಇಮೇಲನ್ನು ಹಾಕಿ. ನಾನು ನಮ್ಮ ಶಾಲೆಯ ಇಮೇಲನ್ನು ನಾನು ಹಾಕ್ತಾ ಇದ್ದೇನೆ ಇಲ್ಲಿ. ಅಥವಾ ತಾವು ಬೇರೆ ಯಾವುದಾದ್ರೂ ಇಮೇಲ್ ಇದ್ದರೆ ತಾವು ಅದನ್ನು ಕೂಡ ಹಾಕ್ಬಹುದು. ಇದಕ್ಕೆ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಬೇಕು. ನಿಮ್ಮದಾದರೂ ಕೊಡಿ, ಅಥವಾ ನಿಮ್ಮ ಹೆಡ್ ಮಾಸ್ಟರ್ ಆದರೂ ಕೊಡಬಹುದು ಇಲ್ಲಿ. ಓಕೆ, ಇಲ್ಲಿ ಕೊನೆಯದಾಗಿ ಕ್ಯಾಪ್ಚಾ ಅಂತ ಇದೆ. ಅಲ್ಲಿರುವಂಥ ಸಂಖ್ಯೆಯನ್ನು ನಮೂದಿಸ್ತಾ ಹೋಗಿ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ. ಆಗ ನಮ್ಮೆಲ್ಲ ಅಡ್ರೆಸ್ಗಳು ಕೂಡ ಅಲ್ಲಿ ಸೇವ್ ಅಂತ ಕೇಳುತ್ತೆ. ಸೇವ್ ಅಂತ ಕೊಡಿ. ಆಗ ಈ ಥರನಾಗಿ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಅಂತ ಬರುತ್ತೆ. ಅದಕ್ಕೆ ಓಕೆ ಕೊಡಿ. ಹಾಗೆ ನಾವು ನಮ್ಮ ಅಪ್ಲಿಕೇಶನ್ನು ಇಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಆಗ ನಾವು ಜಿಮೇಲನ್ನು ಓಪನ್ ಮಾಡಿ, ನಮಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ಅಲ್ಲಿ.
ನಾವು ಹಾಕಿರುವಂಥ ಒಂದು ಜಿಮೇಲ್ಗೆ ನಾವು ಹಾಕಿರುವಂಥ ಜಿಮೇಲನ್ನು ಓಪನ್ ಮಾಡಿ ನಾವಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ರಿಕ್ವೆಸ್ಟ್ ಫಾರ್ ಕ್ರಿಯೇಟಿಂಗ್ ಎ ಕ್ಲಬ್ ಅಂತ ಇದೆ. ಡಿಯರ್ ಹೆಡ್ ಮಾಸ್ಟರ್, ಗ್ರೀಟಿಂಗ್ಸ್ ಫ್ರಮ್ ಸ್ವೀಪ್ ಡಿವಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಿ ಹ್ಯಾವ್ ರಿಸೀವ್ಡ್ ಯುವರ್ ರಿಕ್ವೆಸ್ಟ್ ಫಾರ್ ಆನ್ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಟು ಬಿ ಸೆಟ್ ಅಪ್ ಇನ್ ಯುವರ್ ಸ್ಕೂಲ್ ಆರ್ ಕಾಲೇಜ್. ಯುವರ್ ರಿಕ್ವೆಸ್ಟ್ ವಿಲ್ ಬಿ ಫಾರ್ವರ್ಡೆಡ್ ಟು ದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಹೂ ವಿಲ್ ಎಕ್ಸಾಮಿನ್ ದ ಎಲಿಜಿಬಿಲಿಟಿ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ ಫಾರ್ ಎಸ್ಟಾಬ್ಲಿಷಿಂಗ್ ಎನ್ ELC ಅಂತ ಇದೊಂದು ತಾವು ಸ್ಕ್ರೀನ್ಶಾಟ್ ಹಾಕ್ಕೊಂಡು ಇಟ್ಕೊಳ್ಳಿ. ಓಕೆ, ಅದನ್ನು ತಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳಿಗೆ ಕಳಿಸಿ ಕೊಡಬಹುದು. ಹೀಗೆ